ವಿದ್ಯಾರ್ಥಿಗಳೇ, ಜಯ ಹೇ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಫಸ್ಟ್ PUC ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರ್ತಕ್ಕಂಥ ಬಾಬರ್ ಅಲಿ ಪಠದ ಒಂದು ಪ್ರಶ್ನೆ, ಅದರ ಉತ್ತರವನ್ನು ವಿವರಿಸ್ತಾ ಇದ್ದೇನೆ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಈ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ಹೊಸ ವಿಡಿಯೋ ಬಂದರೆ ನಮಗೆ ಗೊತ್ತಾಗ್ತದೆ. ನೋಡಿ, ಬಾಬರ್ ಅಲಿ ಪಾಠದ ಒಂದು ಪ್ರಶ್ನೆ ಇದೆ. ಗಿವ್ ಎ ಪಿಕ್ಚರ್ ಆಫ್ ಬಾಬರ್ ಅಲಿಸ್ ಸ್ಕೂಲ್. ಗಿವ್ ಎ ಪಿಕ್ಚರ್ ಅಂದರೆ ಚಿತ್ರಣವನ್ನು ಕೊಡಿ ಅಂತೇಳಿ. ಬಾಬರ್ ಅಲಿ ಸ್ಕೂಲ್, ಬಾಬರ್ ಅಲಿ ನಡೆಸ್ತಾ ಇರ್ತಕ್ಕಂಥ ಒಂದು ಶಾಲೆ, ಆನಂದ ಶಿಕ್ಷಣ ನಿಕೇತನ ಶಾಲೆಯ ಬಗ್ಗೆ ತಿಳಿಸಿ. ಬಾಬರ್ ಅಲಿ ಸ್ಕೂಲ್ ಇಸ್ ಎ, ಉತ್ತರ ಈ ರೀತಿ ಇದೆ. Babar Ali School is a damaged concrete structure covered with off-torn posters. ಡ್ಯಾಮೇಜ್ಡ್, ಬಾಬರ್ ಅಲಿ ಶಾಲೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಕಾಂಕ್ರೀಟ್ ಸ್ಟ್ರಕ್ಚರ್ ಅಂದರೆ ಈ ಕಾಂಕ್ರೀಟ್ ಎಲ್ಲ ಒಂದು ರೀತಿ ಹಾಳಾಗಿ ಹೋಗಿರ್ತಕ್ಕಂಥದ್ದು, ತುಂಬ ಹಳೆಯದಾಗಿರ್ತಕ್ಕಂಥದ್ದು. ಕವರ್ಡ್ ವಿತ್ ಆಫ್-ಟೋರ್ನ್ ಪೋಸ್ಟರ್ಸ್ ಅಂದರೆ ಈ ಸಿನಿಮಾ ಪೋಸ್ಟರ್ ಥರ ಇರ್ತಕ್ಕಂಥ ಪೋಸ್ಟ್ಗಳೆಲ್ಲ ಹರಿದು ಹೋಗಿರ್ತಕ್ಕಂಥವು. ಅದು ಆ ಪೋಸ್ಟ್ಗಳನ್ನೆಲ್ಲ ಹಾಕಿದ್ದಾರೆ. ಸೊ ಆ ರೀತಿಯಲ್ಲಿದೆ ಅದು ಕಟ್ಟಡ. ಈ ಸಿಟ್ಸ್ ಬಿಹೈಂಡ್ ಎ ಡೆಸ್ಕ್ ಹಿಂಭಾಗದಲ್ಲಿ ಕೂತ್ಕೊಂಡ್ರೆ ಈ ಟೈನಿ ಆ್ಯಂಡ್ ಕಂಜೆಸ್ಟೆಡ್ ರೂಮ್, ಭಾಳ ಚಿಕ್ಕದಾಗಿರ್ತಕ್ಕಂಥ ಟೈನಿ ಕಂಜೆಸ್ಟೆಡ್ ಅಂದರೆ ಭಾಳ ಇಕ್ಕಟ್ಟಾದ ಒಂದು ರೂಮ್ ಒಂದು, ಅಂದರೆ ಅಲ್ಲಿ ಅವನು ಅಡ್ಮಿಸ್ಟ್ ಆಗಿ ಕೆಲಸ ಮಾಡ್ತಾನೆ. ಸ್ಟೂಡೆಂಟ್ ಸಿಟ್ ಆನ್ ದ ಗ್ರೌಂಡ್, ಮಕ್ಕಳೆಲ್ಲ ವಿದ್ಯಾರ್ಥಿಗಳೆಲ್ಲ ನೆಲದ ಮೇಲೆ ಕೂತ್ಕೊಳ್ತಾರೆ. ಕೆಲವರು ಬೆಂಚ್ಗಳಲ್ಲಿ, ಮುರಿದೋಗಿರ್ತಕ್ಕಂಥ ಬೆಂಚ್ಗಳಲ್ಲೂ ಕೂತ್ಕೊಳ್ತಾರೆ. ದೆರ್ ಇಸ್ ನೋ ರೂಫ್ ಫಾರ್ ದ ಸ್ಕೂಲ್. ಈ ಶಾಲೆಗೆ ಮೇಲ್ಛಾವಣಿ ಇಲ್ಲ. ಅಬೌಟ್ 800 ಕಿಡ್ಸ್ ಲರ್ನ್ ದೇರ್. ಅಲ್ಲಿ 800 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ದೇ ಆರ್ ಆಲ್ ಡಿಪ್ರೈವ್ಡ್ ಆಫ್ ದೇರ್ ಬೇಸಿಕ್ ರೈಟ್ ಫಾರ್ ಎಜುಕೇಷನ್. ದೇ ಆರ್ ಆಲ್, ಅವರೆಲ್ಲರಿಗೂ ಕೂಡ ಡಿಪ್ರೈವ್ಡ್ ಅಂದರೆ ವಂಚಿತರಾಗಿದ್ದಾರೆ. ಬೇಸಿಕ್ ರೈಟ್ ಅಂದರೆ ಮೂಲಭೂತ ಹಕ್ಕು ನಿಂದ, ಎಜುಕೇಷನ್ ಶಿಕ್ಷಣದ ಮೂಲಭೂತ ಹಕ್ಕಿನಿಂದ ಅವರು ವಂಚಿತರಾಗಿದ್ದಾರೆ. ಬಟ್ ಬಾಬರ್ ಅಲಿ ಪ್ರೊವೈಡ್ಸ್ ಫ್ರೀ ಎಜುಕೇಷನ್. ಬಾಬರ್ ಅಲಿ ಪ್ರೊವೈಡ್ಸ್ ಅಂದರೆ ಒದಗಿಸ್ತಾ ಇದ್ದಾನೆ ಉಚಿತ ಶಿಕ್ಷಣ, ಫ್ರೀ ಎಜುಕೇಷನ್. ಆ್ಯಂಡ್ ಮಿಡ್ ಡೇ ಮೀಲ್ಸ್ ಅಂದರೆ ಮಧ್ಯಾಹ್ನದ ಊಟವನ್ನು ಒದಗಿಸ್ತಾನೆ. ಟು ದೆಮ್ ಇನ್ ಈ ಸ್ಕೂಲ್, ಅವನ ಶಾಲೆಯಲ್ಲಿ. ಅದರ ಹೆಸರು ಆನಂದ ಶಿಕ್ಷಾ ನಿಕೇತನ. ಆನಂದ ಶಿಕ್ಷಾ ನಿಕೇತನ ಅಂತಕ್ಕಂಥ ಮಧ್ಯಾಹ್ನದ ಶಾಲೆಯಲ್ಲಿ ಅವನು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ನಮಗೆ ಉತ್ತರ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.